ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ. ಪರಿಣಾಮ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಫೆಂಗಲ್ಗೆ ತಮಿಳುನಾಡು ಫುಲ್ ಕಂಗಾಲ್. ಚೆನ್ನೈ, ಆಂಧ್ರ, ಕೇರಳದಲ್ಲಿ ರೆಡ್ ಅಲರ್ಟ್. ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ, ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು, ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು. ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರೋ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು, ತಮಿಳುನಾಡಿನ 8 ಜಿಲ್ಲೆ, ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬ್ಬರಿ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಯಾರೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಮೇಲೂ ಫೆಂಗಲ್ ಎಫೆಕ್ಟ್. ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು, ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಲ್ಲದೆ 2 ದಿನ ಮಳೆ ಆಗೋ ಮುನ್ಸೂಚನೆ ಇದೆ. ಫೆಂಗಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನೆಡೆ 250 ಕಿಲೋಮೀಟರ್ ದೂರದಲ್ಲಿ ಇದೆ. ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ 70 ರಿಂದ 80 ಕಿಲೋಮೀಟರ್ ಬೀಸುವ ಹೆಚ್ಚಿನ ಸಾಧ್ಯತೆ ಇದೆ. ವೀಕೆಂಡ್ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ, ಅತ್ತ ತಮಿಳುನಾಡು, ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ. ಪರಿಣಾಮ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಫೆಂಗಲ್ಗೆ ತಮಿಳುನಾಡು ಫುಲ್ ಕಂಗಾಲ್. ಚೆನ್ನೈ, ಆಂಧ್ರ, ಕೇರಳದಲ್ಲಿ ರೆಡ್ ಅಲರ್ಟ್. ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ, ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು, ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು. ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರೋ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು, ತಮಿಳುನಾಡಿನ 8 ಜಿಲ್ಲೆ, ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬ್ಬರಿ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಯಾರೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಮೇಲೂ ಫೆಂಗಲ್ ಎಫೆಕ್ಟ್. ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು, ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಲ್ಲದೆ 2 ದಿನ ಮಳೆ ಆಗೋ ಮುನ್ಸೂಚನೆ ಇದೆ. ಫೆಂಗಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನೆಡೆ 250 ಕಿಲೋಮೀಟರ್ ದೂರದಲ್ಲಿ ಇದೆ. ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ 70 ರಿಂದ 80 ಕಿಲೋಮೀಟರ್ ಬೀಸುವ ಹೆಚ್ಚಿನ ಸಾಧ್ಯತೆ ಇದೆ. ವೀಕೆಂಡ್ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ, ಅತ್ತ ತಮಿಳುನಾಡು, ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ. ಪರಿಣಾಮ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಫೆಂಗಲ್ಗೆ ತಮಿಳುನಾಡು ಫುಲ್ ಕಂಗಾಲ್. ಚೆನ್ನೈ, ಆಂಧ್ರ, ಕೇರಳದಲ್ಲಿ ರೆಡ್ ಅಲರ್ಟ್.
ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ, ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು, ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು. ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರೋ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು, ತಮಿಳುನಾಡಿನ 8 ಜಿಲ್ಲೆ, ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬ್ಬರಿ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಯಾರೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಮೇಲೂ ಫೆಂಗಲ್ ಎಫೆಕ್ಟ್. ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು, ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಲ್ಲದೆ 2 ದಿನ ಮಳೆ ಆಗೋ ಮುನ್ಸೂಚನೆ ಇದೆ. ಫೆಂಜಾಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನೆಡೆ 250 ಕಿಲೋಮೀಟರ್ ದೂರದಲ್ಲಿ ಇದೆ. ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ 70 ರಿಂದ 80 ಕಿಲೋಮೀಟರ್ ಬೀಸುವ ಹೆಚ್ಚಿನ ಸಾಧ್ಯತೆ ಇದೆ. ವೀಕೆಂಡ್ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ, ಅತ್ತ ತಮಿಳುನಾಡು, ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ. ಪರಿಣಾಮ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಫೆಂಗಲ್ಗೆ ತಮಿಳುನಾಡು ಫುಲ್ ಕಂಗಾಲ್. ಚೆನ್ನೈ, ಆಂಧ್ರ, ಕೇರಳದಲ್ಲಿ ರೆಡ್ ಅಲರ್ಟ್. ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ, ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು, ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು. ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರೋ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು, ತಮಿಳುನಾಡಿನ 8 ಜಿಲ್ಲೆ, ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬ್ಬರಿ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಯಾರೂ ಸಮುದ್ರಕ್ಕೆ ಇಳಿಯದಂತೆ